ಮೂರನೇ ತ ಮೊನ್ನೆ ತಾನೇ ಬಂಟ್ವಾಳ KSRTC ಬಸ್ ನಿಲ್ದಾಣದಲ್ಲಿ ಕೊಳೆಯಾದಂಥ ಲಾವಣ್ಯ ಎಂಬ ಹುಡುಗಿಯ ಮನೆಗೆ ಇವತ್ತು ಭೇಟಿಯನ್ನು ಕೊಟ್ಟಿದ್ದೇನೆ. ಕಕ್ಕೆ ಪದವಿನಲ್ಲಿರುವಂಥ ಅವರ ಮನೆ ಒಂದು ಸಾಮಾನ್ಯ ವರ್ಗದ ಒಂದು ಅತ್ಯಂತ ಕಷ್ಟದಿಂದ ಕೃಷಿ ಮಾಡಿ ಜೀವನ ಮಾಡ್ತಿರುವಂಥ ಯಾರ ತಂಟೆಗೆ ಹೋಗದಂಥ ಒಂದು ಕುಟುಂಬ. ಅವರ ಮನೆಗೆ ಹೋದಾಗ ಗೊತ್ತಾಗ್ತದೆ ಆ ಲಕ್ಷಣಗಳೆಲ್ಲ. ತಂದೆ ತಾಯಿ ಇಬ್ಬರು ಕೂಡ ಕೃಷಿ ಮಾಡಿ ಜೀವನ ಮಾಡುವಂಥವರು, ಭಾರಿ ಕಷ್ಟದಿಂದ ಮೇಲೆ ಬರ್ತಾ ಇರುವಂಥವರು. 3 ಮಕ್ಕಳಿಗೆ ವಿದ್ಯಾಭ್ಯಾಸ, ಹೆಣ್ಣು ಮಕ್ಕಳು 3 ಕೂಡ, ಅವರಿಗೆ ವಿದ್ಯಾಭ್ಯಾಸವನ್ನು ಕಲಿಸಿ ಅವರ ಸ್ವಂತ ಕಾಲಿನ ಮೇಲೆ ಅವರು ನಿಲ್ಲಬೇಕು, ಆ ದೃಷ್ಟಿಕೋನ ಹಿಡ್ಕೊಂಡು ಕಷ್ಟದಿಂದ ಜೀವನ ಮಾಡಿಕೊಂಡು ಬಂದಂಥ ಒಂದು ಹುಡುಗಿ ಅನ್ಯಾಯವಾಗಿ ಜೀವವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಇಂಥ ಘಟನೆ ಆಗಬಾರ್ದಿತ್ತು, ಆಗಿದೆ. ನಾವು ಜನಪ್ರತಿನಿಧಿಗಳಿದ್ದೇವೆ, ನಾವೆಲ್ಲ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ, ಎಲ್ಲ ಸರ್ಕಾರಕ್ಕೆ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇಬ್ಬರು ಸೇರಿ ದೇಶದಲ್ಲಿಯೂ ಕೂಡ ಕಠಿಣವಾದ ಕಾನೂನನ್ನು ತರುವಂಥ ಅವಶ್ಯಕತೆ ಇದೆ ಅಂತ ನನ್ನ ಅನಿಸಿಕೆ. ಇಂಥ ಹಲವಾರು ನಿದರ್ಶನಗಳು ಈ ಹಿಂದೆ ಕೂಡ ಆಗಿದೆ. ಈ ಹಿಂದೆ ಸ್ಟೇಷನ್ನ ಎದುರುಗಡೆನೆ ಒಂದು ಕೊಲೆ ಮಾಡಿದಂಥ ಸನ್ನಿವೇಶ ಕೂಡ ಆಗಿತ್ತು. ಅದರಿಂದ ಇಂಥ ಸನ್ನಿವೇಶಗಳು ಮರುಕಳಿಸಬಾರ್ದು, ಕಠಿಣವಾದ ಕಾನೂನುಗಳನ್ನು ತರುವಂಥ ಕೆಲಸಗಳು ಆಗಬೇಕು. ಇನ್ನು ಮುಂದೆ ಯಾವುದೇ ಹುಡುಗಿರು ಅವರಿಗೆ ಭದ್ರತೆಯನ್ನು ಕೊಡುವಂಥ ಕೆಲಸಗಳು, ಭದ್ರತೆ ಅಂತ ಹೇಳಿದ್ರೆ ಕಾನೂನಿನ ಮುಖಾಂತರ ಅವರಿಗೆ ಭದ್ರತೆಯನ್ನು ಸಿಗುವಂಥ ಕೆಲಸ ಆಗಬೇಕು. ಇಂಥ ಕಠೋರ ಕೆಲಸಗಳನ್ನು ಯಾರು ಮಾಡ್ತಾರೆ ಅವರಿಗೆ ಸರಿಯಾದ ಒಂದು ಸಂದೇಶ ಹೋಗುವಂಥ ಕೆಲಸಗಳು ಆಗಬೇಕು. ಈಗ ಬೇರೆ ದೇಶಗಳಲ್ಲಿ ಇಂಥ ಕೃತ್ಯಗಳನ್ನು ಮಾಡಿದರೆ 1 ತಿಂಗಳು 2 ತಿಂಗಳಲ್ಲೇ ಅವರಿಗೆ ಶಿಕ್ಷೆ ಕೊಡುವಂಥ ಕೆಲಸ, ಅವರನ್ನು ಎನ್ಕೌಂಟರ್ ಮಾಡುವಂಥ ಕೆಲಸ, ಇಲ್ಲಾಂತಾದರೆ ಅವರಿಗೆ ಸೌದಿ ಅರೇಬಿಯಾದಲ್ಲಿ ಅವರನ್ನು ಶೂಟ್ ಮಾಡಿ ಕೊಡುವಂಥ ಕೆಲಸವನ್ನು ಮಾಡ್ತಾರೆ, ಹ್ಯಾಂಗ್ ಮಾಡಿ ಮಾಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಇಲ್ಲಿ ನಮ್ಮ ದೇಶದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಯಾವುದೇ ಕೃತ್ಯವನ್ನು ಮಾಡಿದರೂ 2-3 ವರ್ಷದಿಂದ ಅವರು ಜೈಲಿಂದ ವಾಪಸ್ ಬರುವುದು, ಅವರಿಗೆ ಬಿರುದನ್ನು ಕಟ್ಟಿಕೊಂಡು ಅವರು ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಕಠಿಣವಾದ ಕಾನೂನನ್ನೇ ನಾವು ಎಲ್ಲ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸೇರಿ ಮಾಡಿ ಶಾಶ್ವತವಾದ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು. ಇವತ್ತು ಆ ಕುಟುಂಬಕ್ಕೆ ನಾವು ಏನು ಮಾಡಬೇಕು ಅಂತ ನಮಗೆ ಗೊತ್ತಿಲ್ಲ. ನಾನು ಮುಖ್ಯಮಂತ್ರಿಯವರ ಹತ್ರ, UT ಖಾದರ್ ಅವರು ಮುಖ್ಯಮಂತ್ರಿಯವರ ಹತ್ರ ಮಾತಾಡಿ ಅದಕ್ಕೆ ಅವರಿಗೆ ಯಾವ ರೀತಿಯಲ್ಲಿ ನಾವು ಸ್ಪಂದನೆ ಮಾಡ್ಬೋದು ಸರ್ಕಾರದ ಮುಖಾಂತರ, ಆ ಪ್ರಕಾರ ಅದನ್ನು ಕೂಡ ಚರ್ಚೆ ಮಾಡಿ ಮುಂದಿನ ದಿವಸದಲ್ಲಿ ನಿರ್ಧಾರವನ್ನು ತಗೊಳ್ತೇವೆ. ಅವರಿಗೆ ಸಮಾಧಾನವನ್ನು ಹೇಳುವಂಥ ಕೆಲಸವನ್ನು ಮಾಡಿ ಬಂದಿದ್ದೇವೆ. ತುಂಬ ನೋವಾಗಿದೆ. ಇಂಥ ಘಟನೆಗಳು ಖಂಡಿತ ನಮ್ಮ ದಕ್ಷಿಣ ಕನ್ನಡ ಅಲ್ಲ, ಯಾವುದೇ ಭಾಗದಲ್ಲಿ ಮರುಕಳಿಸಬಾರ್ದು ಅಂತ ನಾನು ಜನರಲ್ಲಿ ಮರುಕಳಿಸಬಾರ್ದು. ಅದಕ್ಕೆ ಕಟ್ಟುನಿಟ್ಟಿನ ಕ್ರಮವನ್ನು ಮುಂದಿನ ದಿವಸದಲ್ಲಿ ತಗೊಳ್ಳುವಂಥ ಅವಶ್ಯಕತೆ ಇದೆ.